ಪ್ರೀತಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಮೆಲ್ಲರನ್ನು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಇಂದು ನಾವು ಒಂದು ಮಹತ್ವದ ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದೇವೆ. ನಿಜವಾದ ದೇವರು ಯಾರು? ಈ ಜಗತ್ತಿನಲ್ಲಿ ನಾವು ಯಶಸ್ಸು, ಸಂತೋಷ ಮತ್ತು ಶಾಶ್ವತವಾದ ಪ್ರೀತಿಯಲ್ಲಿ ಎಲ್ಲಿ ಕಂಡುಕೊಳ್ಳಲು ಸಾಧ್ಯ? ನಮ್ಮ ಜೀವನಕ್ಕೆ ನಿಜವಾದ ಅರ್ಥ ಮತ್ತು ಪ್ರೇರಣೆ ನೀಡುವ ಶಕ್ತಿ ಎಲ್ಲಿಂದ ಬರುತ್ತದೆ? ಮುಂದಿನ 10 ನಿಮಿಷಗಳಲ್ಲಿ ನಾವು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಆ ಸತ್ಯವನ್ನು ಕಂಡುಕೊಳ್ಳಲಿದ್ದೇವೆ. ಈ ಸತ್ಯವೇ ಯೇಸು ಕ್ರಿಸ್ತ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳಿ. 1. ನಿಜವಾದ ದೇವರು ಯಾರು? ಸೃಷ್ಟಿಕರ್ತನ ಪರಿಚಯ. ದೇವರು ಯಾರು? ಅನೇಕರು ದೇವರನ್ನು ಕೇವಲ ಒಂದು ಶಕ್ತಿ, ಒಂದು ಪರಿಕಲ್ಪನೆ ಅಥವಾ ಭಯಪಡುವ ವ್ಯಕ್ತಿ ಎಂದು ಭಾವಿಸುತ್ತಾರೆ. ಆದರೆ ನಿಜವಾದ ದೇವರನ್ನು ತಿಳಿದುಕೊಳ್ಳಲು ನಾವು ಬೈಬಲ್ ಅನ್ನು ನೋಡಬೇಕು. ಯೆಶಾಯ 45:27 ಹೇಳುತ್ತದೆ, ಭೂಮಿಯ ಎಲ್ಲ ಕಡೆಯವರೇ ನನ್ನ ಕಡೆಗೆ ತಿರುಗಿ ರಕ್ಷಣೆಯನ್ನು ಹೊಂದಿರಿ. ನಾನೇ ದೇವರು, ಬೇರೆ ಯಾರೂ ಇಲ್ಲ. ಬೈಬಲ್ ಪ್ರಕಾರ ನಿಜವಾದ ದೇವರು ಒಬ್ಬನೇ. ಆತನು ಒಂದು ಸೃಷ್ಟಿಕರ್ತ. ಆತನೇ ಆಕಾಶ, ಭೂಮಿ ಮತ್ತು ಎಲ್ಲವನ್ನೂ ಸೃಷ್ಟಿಸಿದವನು. ನಿಮ್ಮ ಮತ್ತು ನನ್ನನ್ನು ಪ್ರೀತಿಯಿಂದ ಸೃಷ್ಟಿಸಿದವನು. 2. ಪರಿಶುದ್ಧನು. ಆತನಲ್ಲಿ ಯಾವುದೇ ಪಾಪವಿಲ್ಲ. ಆತನು ಪರಿಪೂರ್ಣ ಮತ್ತು ಪವಿತ್ರನು. 3. ಪ್ರೀತಿಯ ಸ್ವರೂಪನು. 1 ಯೋಹಾನ 4:8 ದೇವರು ಪ್ರೀತಿಯಾಗಿದ್ದಾನೆ. ಆತನ ಪ್ರೀತಿಯೇ ನಮಗೆ ಜೀವ ಕೊಡುತ್ತದೆ. ಆದರೆ ಸಮಸ್ಯೆ ಏನೆಂದರೆ, ಪರಿಶುದ್ಧನಾದ ಈ ದೇವರಿಂದ ನಾವು ನಮ್ಮ ಪಾಪಗಳ ಮೂಲಕ ದೂರವಾಗಿದ್ದೇವೆ. ಪಾಪವು ನಮ್ಮ ಮತ್ತು ಆತನ ನಡುವೆ ಗೋಡೆಯನ್ನು ನಿರ್ಮಿಸಿದೆ. ರೋಮಾಪುರ 6:23 ಹೇಳುತ್ತದೆ, ಪಾಪದ ಸಂಬಳ ಮರಣ. ಈ ಮರಣ ಎಂದರೆ ಕೇವಲ ಶಾರೀರಿಕ ಮರಣವಲ್ಲ, ಅದು ದೇವರ ಪ್ರೀತಿಯಿಂದ ಶಾಶ್ವತವಾದ ಬೇರ್ಪಡುವಿಕೆ. ನಾವು ಎಷ್ಟು ಒಳ್ಳೆಯ ಕೆಲಸ ಮಾಡಿದರೂ ನಮ್ಮ ಪಾಪದ ಋಣವನ್ನು ತೀರಿಸಲು ನಮಗೆ ಸಾಧ್ಯವಿಲ್ಲ. ಇಲ್ಲಿಯೇ ನಿಜವಾದ ದೇವರ ಪರಿಚಯ ಇನ್ನೊಂದು ಆಯಾಮಕ್ಕೆ ತಿರುಗುತ್ತದೆ. ಆತನು ಪ್ರೀತಿಯಾಗಿದ್ದಾನೆ. ಆತನು ನಮಗೆ ಶಿಕ್ಷೆ ಕೊಡಲು ಇಷ್ಟಪಡುವುದಿಲ್ಲ, ಬದಲಿಗೆ ನಮಗೆ ಜೀವ ಕೊಡಲು ಬಯಸುತ್ತಾನೆ. ಅದಕ್ಕಾಗಿ ಆತನು ನಮ್ಮ ಪಾಪದ ಋಣ ತೀರಿಸಲು ತನ್ನ ಸ್ವಂತ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿದನು. ಯೇಸು ಕ್ರಿಸ್ತನೇ ಪರಿಶುದ್ಧ ದೇವರಿಗೆ ಮತ್ತು ಪಾಪಿ ಮನುಷ್ಯರಿಗೆ ಇರುವ ಏಕೈಕ ಸೇತುವೆ. ಭಾಗ 2. ಯೇಸು ಕ್ರಿಸ್ತನ ಪರಿಚಯ ಮತ್ತು ಆತನ ಅನನ್ಯತೆ. ನಿಜವಾದ ದೇವರನ್ನು ಯೇಸು ಕ್ರಿಸ್ತನಲ್ಲಿ ಮಾತ್ರ ನೋಡಲು ಸಾಧ್ಯ. ಯೇಸು ಯಾರು? ಯೋಹಾನ 14:6 ಆತನೇ ಹೇಳುತ್ತಾನೆ, ನಾನೇ ಮಾರ್ಗ, ಸತ್ಯ ಮತ್ತು ಜೀವ. ನನ್ನ ಮೂಲಕ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಯೇಸು ಕೇವಲ ಒಬ್ಬ ಪ್ರವಾದಿಯಲ್ಲ, ಒಬ್ಬ ಸದ್ಗುರುವಲ್ಲ ಅಥವಾ ಮಹಾನ್ ನಾಯಕನಲ್ಲ. ಆತನು ದೇವರಿಂದ ಬಂದ ದೇವರೇ. ಈ ಮಾತನ್ನು ಸಾಬೀತುಪಡಿಸಲು ಆತನು 3 ಮಹಾನ್ ಕಾರ್ಯಗಳನ್ನು ಮಾಡಿದನು. 1. ಆತನ ಪಾಪರಹಿತ ಜೀವನ. ಆತನು ಈ ಭೂಮಿಯಲ್ಲಿ ಹುಟ್ಟಿದಾಗಿನಿಂದ ಸಾಯುವವರೆಗೂ ಒಂದು ಸಣ್ಣ ಪಾಪವನ್ನು ಮಾಡಲಿಲ್ಲ. 2. ಆತನ ಅದ್ಭುತಗಳು. ಮತ್ತು ಆತನು ನೀರನ್ನು ದ್ರಾಕ್ಷಾರಸ ಮಾಡಿದನು, ಕುರುಡರಿಗೆ ದೃಷ್ಟಿ ಕೊಟ್ಟನು, ಸತ್ತವರನ್ನು ಎಬ್ಬಿಸಿದನು. ಇದು ಆತನಿಗೆ ದೇವರ ಶಕ್ತಿ ಇದೆ ಎಂಬುದಕ್ಕೆ ಸಾಕ್ಷಿ. 3. ಶಿಲುಬೆಯ ತ್ಯಾಗ. ಆತನು ಮಾಡಿದ ಅತ್ಯಂತ ಪ್ರೀತಿಯ ಕಾರ್ಯವೆಂದರೆ ಶಿಲುಬೆಯ ಮೇಲೆ ಸಾಯಲು ಒಪ್ಪಿಕೊಂಡಿದ್ದು. ಆ ಶಿಲುಬೆಯ ಮೇಲೆ ನಮಗೆ ಬರಬೇಕಾದ ಪಾಪದ ಶಿಕ್ಷೆಯನ್ನು ತಾನೇ ಹೊತ್ತುಕೊಂಡನು. ಆತನು ತನ್ನ ಅಮೂಲ್ಯ ರಕ್ತವನ್ನು ಸುರಿಸಿ ನಮ್ಮನ್ನು ಬಿಡಿಸಿದನು. ಇದುವೇ ನಿಜವಾದ ಷರತ್ತು ರಹಿತ ಪ್ರೀತಿ. 4. ಪುನರುತ್ಥಾನ. ಮತ್ತು
ಅತ್ಯಂತ ಮುಖ್ಯವಾದದ್ದು, ಆತನು ಸತ್ತು ಮೂರನೇ ದಿನ ಮತ್ತೆ ಜೀವಂತನಾಗಿ ಎದ್ದನು. ಈ ಪುನರುತ್ಥಾನವೇ ಆತನು ಕೇವಲ ಮನುಷ್ಯನಲ್ಲ, ಆತನು ನಿಜವಾದ ದೇವರು ಎಂಬುದು ಜಗತ್ತಿಗೆ ನೀಡಿದೆ ಅಂತಿಮ ಮತ್ತು ಸಾರ್ವಕಾಲಿಕ ಸಾಕ್ಷಿ. ಆತನು ಇಂದಿಗೂ ಜೀವಂತವಾಗಿದ್ದಾನೆ ಮತ್ತು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. ಮರಣವನ್ನು ಸೋಲಿಸಿದವನು ಜೀವನದ ಪ್ರತಿಯೊಂದು ಸವಾಲನ್ನು ಸೋಲಿಸಲು ನಮಗೆ ಶಕ್ತಿ ಕೊಡಬಲ್ಲನು. ಆದ್ದರಿಂದ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನಿಜವಾದ ದೇವರು ಪ್ರೀತಿಯಿಂದ ತನ್ನನ್ನು ಪ್ರಕಟಪಡಿಸಲು ಯೇಸು ಕ್ರಿಸ್ತನನ್ನು ಕಳುಹಿಸಿದನು. ಯೇಸುವೇ ತಂದೆಯನ್ನು ತಲುಪುವ ಏಕೈಕ ಮಾರ್ಗ. ಭಾಗ 3. ಯೇಸುವಿನಿಂದ ಪ್ರೇರಣೆ. ಪ್ರೀತಿಯ ಸ್ನೇಹಿತರೆ, ನಾವು ದಿನನಿತ್ಯ ಅನೇಕ ಸವಾಲುಗಳನ್ನು ಎದುರಿಸುತ್ತೇವೆ. ಆರ್ಥಿಕ ಸಮಸ್ಯೆ, ಸಂಬಂಧಗಳಲ್ಲಿನ ನೋವು, ಮಾನಸಿಕ ಒತ್ತಡ, ಅನಾರೋಗ್ಯ. ಇವುಗಳನ್ನು ಎದುರಿಸಲು ನಮಗೆ ಶಕ್ತಿ ಎಲ್ಲಿಂದ ಬರುತ್ತದೆ? ಯೇಸು ಕ್ರಿಸ್ತನಲ್ಲಿ ನಮಗೆ ಜೀವಂತವಾದ ಪ್ರೇರಣೆ ಸಿಗುತ್ತದೆ. ಆತನು ನಮ್ಮನ್ನು ಶಕ್ತಿಯುತ ವಿಜಯಶಾಲಿ ಜೀವನಕ್ಕೆ ಕರೆಯುತ್ತಾನೆ. ಆತನು ಹೇಳುತ್ತಾನೆ, ಲೋಕದಲ್ಲಿ ನಿಮಗೆ ಸಂಕಟ ಇರುವುದು, ಆದರೆ ಧೈರ್ಯದಿಂದ ಇರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಯೋಹಾನ 16:33. ಯೇಸು ನಮ್ಮ ಜೀವನಕ್ಕೆ ನೀಡುವ ಪ್ರೇರಣೆ ಹೀಗಿದೆ. 1. ಭರವಸೆಯ ಪ್ರೇರಣೆ. ನಾವು ಎಷ್ಟೇ ವಿಫಲರಾದರೂ ಆತನು ನಮ್ಮನ್ನು ಕೈಬಿಡುವುದಿಲ್ಲ. ಆತನಲ್ಲಿ ನಮಗೆ ಹೊಸ ಆರಂಭ ಮತ್ತು ಎರಡನೇ ಅವಕಾಶ ಯಾವಾಗಲೂ ಸಿಗುತ್ತದೆ. 2. ಸಮಾಧಾನದ ಪ್ರೇರಣೆ. ಈ ಜಗತ್ತು ನೀಡಲಾಗದ ಆಂತರಿಕ ಶಾಂತಿಯನ್ನು ಆತನು ನೀಡುತ್ತಾನೆ. ನಿಮ್ಮ ಮನಸ್ಸು ಅಶಾಂತಿಯಿಂದಿದೆಯೇ? ಆತನ ಬಳಿಗೆ ಬನ್ನಿ. 3. ಉದ್ದೇಶದ ಪ್ರೇರಣೆ. ನಮ್ಮ ಬದುಕು ಕೇವಲ ತಿನ್ನುವುದು, ಕುಡಿಯುವುದು ಮತ್ತು ನಿದ್ರಿಸುವುದಕ್ಕಲ್ಲ. ಆತನಲ್ಲಿ ನಮಗೆ ಒಂದು ಶ್ರೇಷ್ಠವಾದ ಉದ್ದೇಶ ಮತ್ತು ದೈವಿಕ ಕರೆ ಸಿಗುತ್ತದೆ. ಆತನು ನಮ್ಮನ್ನು ಕಷ್ಟಗಳಿಲ್ಲದ ಜೀವನಕ್ಕೆ ಕರೆಯುತ್ತಿಲ್ಲ, ಆದರೆ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಲು ಬೇಕಾದ ಶಕ್ತಿಯನ್ನು ಮತ್ತು ನಂಬಿಕೆಯನ್ನು ನೀಡಲು ಕರೆಯುತ್ತಿದ್ದಾನೆ. ಫಿಲಿಪ್ಪಿ 4:13 ಹೇಳುತ್ತದೆ, ನನಗೆ ಶಕ್ತಿ ಕೊಡುವವನ ಮೂಲಕ ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ. ನಿಮ್ಮ ಪರಿಸ್ಥಿತಿ ಎಷ್ಟೇ ಕಷ್ಟಕರವಾಗಿರಲಿ, ಯೇಸುವಿನ ಕೈ ಹಿಡಿದರೆ ನೀವು ಜಯಶಾಲಿಯಾಗಿ ಹೊರಬರುತ್ತೀರಿ. ಇದು ಕೇವಲ ಒಂದು ಧಾರ್ಮಿಕ ನಂಬಿಕೆಯಲ್ಲ, ಬದಲಾಗಿ ನಿಮ್ಮ ಬದುಕಿಗೆ ಶಕ್ತಿ ತುಂಬುವ ಒಂದು ಜೀವಂತ ಶಕ್ತಿ. ಭಾಗ 4. ಆತನ ರಕ್ಷಣೆಯ ಮಾರ್ಗ. ಪ್ರಾಯೋಗಿಕ ಹೆಜ್ಜೆಗಳು. ನೀವು ಈವರೆಗೆ ನಿಜವಾದ ದೇವರ ಬಗ್ಗೆ ಮತ್ತು ಯೇಸುವಿನ ಶಕ್ತಿಯ ಬಗ್ಗೆ ಕೇಳಿದ್ದೀರಿ. ಬಹುಶಃ ನೀವು ಯೋಚಿಸುತ್ತಿರುವುದು, ನಾನು ಆತನನ್ನು ಹೇಗೆ ಸೇರಿಕೊಳ್ಳುವುದು? ಈ ರಕ್ಷಣೆಯನ್ನು ನಾನು ಹೇಗೆ ಪಡೆಯುವುದು? ಇದಕ್ಕೆ ಉತ್ತರ ಬಹಳ ಸರಳವಾಗಿದೆ. ನಿಜವಾದ ದೇವರು ಯೇಸುವಿನ ಮೂಲಕ ಮುಕ್ತವಾಗಿ, ಉಚಿತವಾಗಿ ರಕ್ಷಣೆಯನ್ನು ನೀಡಿದ್ದಾನೆ. ನೀವು ಮಾಡಬೇಕಾದ 3 ಪ್ರಮುಖ ಹೆಜ್ಜೆಗಳು ಇಲ್ಲಿವೆ. 1. ಪಾಪ ಒಪ್ಪಿಕೊಳ್ಳಿ. ನೀವು ದೇವರ ದೃಷ್ಟಿಯಲ್ಲಿ ಪಾಪಿ ಎಂದು ಒಪ್ಪಿಕೊಳ್ಳಿ ಮತ್ತು ನಿಮ್ಮ ತಪ್ಪುಗಳಿಂದ ದೂರ ಸರಿಯಲು ನಿರ್ಧರಿಸಿ. ನಿಮ್ಮ ಪಾಪಗಳನ್ನು ಆತನಿಗೆ ಅರಿಕೆ ಮಾಡಿ. 2. ನಂಬಿರಿ. ಯೇಸು ಕ್ರಿಸ್ತನು ನಿಮಗೋಸ್ಕರ ಸತ್ತನು ಮತ್ತು ಪುನರುತ್ಥಾನಗೊಂಡನು ಎಂದು ನಿಮ್ಮ ಹೃದಯದಲ್ಲಿ ನಂಬಿರಿ. ಆತನು ನಿಮ್ಮ ಪಾಪಗಳಿಗಾಗಿ ಪೂರ್ಣ ಬೆಲೆಯನ್ನು ತೆತ್ತಿದ್ದಾನೆ ಎಂದು ನಂಬಿರಿ. ರೋಮಾಪುರ 10:9 ಹೇಳುತ್ತದೆ. 3. ಆತನನ್ನು ಆಹ್ವಾನಿಸಿ. ಯೇಸು ಕ್ರಿಸ್ತನನ್ನು ನಿಮ್ಮ ವೈಯಕ್ತಿಕ ರಕ್ಷಕ ಮತ್ತು ಕರ್ತ ಎಂದು ಸ್ವೀಕರಿಸಿ. ನಿಮ್ಮ ಜೀವನದ ನಿಯಂತ್ರಣವನ್ನು ಆತನಿಗೆ ಒಪ್ಪಿಸಿ. ರಕ್ಷಣೆಯು ಕಷ್ಟಕರವಾದ ಕಾರ್ಯಗಳ ಮೂಲಕ ಬರುವುದಿಲ್ಲ. ಎಫೆಸ 2:8-9 ಹೇಳುತ್ತದೆ, ನೀವು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಇದು ನಿಮ್ಮ ಕಡೆಯಿಂದ ಆಗಿದ್ದಲ್ಲ, ದೇವರ ದಾನವಾಗಿದೆ. ಇದು ಕ್ರಿಯೆಗಳಿಂದ ಬಂದದ್ದಲ್ಲ. ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ದೇವರಿಗೆ ಹತ್ತಿರವಾಗಲು ಸಾಧ್ಯವಿಲ್ಲ. ಆತನು ನಿಮ್ಮನ್ನು ತನ್ನ ಪ್ರೀತಿಯಿಂದ ತಲುಪಿದ್ದಾನೆ. ನೀವು ಈ ಕ್ಷಣವೇ ಈ ಪ್ರಾರ್ಥನೆಯನ್ನು ಮನಪೂರ್ವಕವಾಗಿ ಮಾಡಿದರೆ, ಈ ನಿಜವಾದ ದೇವರ
ಪೀಳಿಗೆಗೆ ಸೇರುತ್ತೀರಿ. ನಿಮ್ಮ ಜೀವನಕ್ಕೆ ಒಂದು ಹೊಸ ಆರಂಭ ಸಿಗುತ್ತದೆ. ಭಾಗ 5. ಆಶೀರ್ವಾದದ ಜೀವನ ಮತ್ತು ಸಾಕ್ಷಿ. ಯೇಸುವನ್ನು ಸ್ವೀಕರಿಸಿದ ನಂತರ ಜೀವನ ಹೇಗಿರುತ್ತದೆ? ಅದು ಕೇವಲ ಒಂದು ಧರ್ಮವಲ್ಲ, ಆದರೆ ಜೀವಂತ ಸಂಬಂಧ. ಆತನು ನಿಮಗೆ ಪವಿತ್ರಾತ್ಮನನ್ನು ನೀಡುತ್ತಾನೆ. ಈ ಪವಿತ್ರಾತ್ಮ ಒಂದು ಮಾರ್ಗದರ್ಶಕ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲಿ ಆತನು ನಿಮಗೆ ಸತ್ಯದ ಮಾರ್ಗ ತೋರಿಸುತ್ತಾನೆ. 2. ಬಲ ನೀಡುವವನು. ನಿಮ್ಮ ದೌರ್ಬಲ್ಯಗಳಲ್ಲಿ ಆತನು ಬಲ ನೀಡುತ್ತಾನೆ. 3. ಪ್ರಾರ್ಥನೆಯ ಜೀವನ. ಆತನೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು. ಯೇಸುಕ್ರಿಸ್ತನನ್ನು ನಿಜವಾದ ದೇವರಾಗಿ ಸ್ವೀಕರಿಸಿದ ಲಕ್ಷಾಂತರ ಜನರ ಜೀವನದಲ್ಲಿ ಮಹತ್ತರ ಬದಲಾವಣೆ ಆಗಿದೆ. ನಮ್ಮ ಬಳಿ ಸಾಕಷ್ಟು ಸಾಕ್ಷಿಗಳಿವೆ. ಉದಾಹರಣೆಗೆ, ಒಂದು ಆಳವಾದ ನೋವಿನಿಂದ ಬಿಡುಗಡೆ. ಅನೇಕರು ಖಿನ್ನತೆ, ವ್ಯಸನಗಳಿಂದ ಮುಕ್ತರಾಗಿದ್ದಾರೆ, ಏಕೆಂದರೆ ಯೇಸುವಿನ ಶಕ್ತಿಯು ಅವರ ಹೃದಯವನ್ನು ಸ್ವಚ್ಛಗೊಳಿಸಿದೆ. 2. ಸಂಪೂರ್ಣ ಕ್ಷಮೆ. ಕಹಿಯ ಭಾವನೆಗಳನ್ನು ಹಿಡಿದಿಟ್ಟುಕೊಂಡಿದ್ದವರು ಯೇಸುವಿನ ಮೂಲಕ ಕ್ಷಮಿಸಲು ಮತ್ತು ಸಮಾಧಾನ ಕಂಡುಕೊಳ್ಳಲು ಸಾಧ್ಯವಾಗಿದೆ. 3. ಹೊಸ ಉದ್ದೇಶ. ತಮ್ಮ ಜೀವನದಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಭಾವಿಸಿದ್ದವರು ಈಗ ದೇವರ ಸೇವೆಯಲ್ಲಿ ಮತ್ತು ಇತರರಿಗೆ ಸಹಾಯ ಮಾಡುವಲ್ಲಿ ಸಂತೋಷ ಕಂಡುಕೊಂಡಿದ್ದಾರೆ. ಈ ಬದಲಾವಣೆ ನಿಮಗೂ ಸಾಧ್ಯ. ಯೇಸುಕ್ರಿಸ್ತನ ಶಕ್ತಿಯು ಇಂದಿಗೂ ಸಕ್ರಿಯವಾಗಿದೆ. ಆತನು ನಿಮ್ಮ ನೋವನ್ನು, ನಿಮ್ಮ ದುಃಖವನ್ನು ತೆಗೆದುಹಾಕಿ ನಿಮಗೆ ವಿಜಯಶಾಲಿ ಜೀವನದ ಪ್ರೇರಣೆ ನೀಡಲು ಸಿದ್ಧನಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಆತನು ನಡೆಸುವ ಅದ್ಭುತವನ್ನು ನೋಡಲು ನೀವು ತಯಾರಿದ್ದೀರಾ? ಭಾಗ 6. ಅಂತಿಮ ಕರೆ ಮತ್ತು ಪ್ರಾರ್ಥನೆ. ಪ್ರೀತಿಯ ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ವೀಕ್ಷಿಸಿದ್ದರೆ ಅದು ಕೇವಲ ಆಕಸ್ಮಿಕವಲ್ಲ. ಆ ನಿಜವಾದ ದೇವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ ಮತ್ತು ನಿಮ್ಮನ್ನು ತನ್ನ ಬಳಿಗೆ ಕರೆಯುತ್ತಿದ್ದಾನೆ. ಆತನು ನಿಮ್ಮ ಜೀವನದ ಬಾಗಿಲಲ್ಲಿ ನಿಂತು ತಟ್ಟುತ್ತಿದ್ದಾನೆ. ಪ್ರಕಟಣೆ 3:20. ನೀವು ಆತನನ್ನು ಒಳಗೆ ಬರಲು ಆಹ್ವಾನಿಸುತ್ತೀರಾ? ನೀವು ಇಂದು ಯೇಸುಕ್ರಿಸ್ತನನ್ನು ನಿಮ್ಮ ವೈಯಕ್ತಿಕ ರಕ್ಷಕನನ್ನಾಗಿ ಸ್ವೀಕರಿಸಲು ಬಯಸಿದರೆ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಮ್ಮೊಂದಿಗೆ ಈ ಸರಳ ಪ್ರಾರ್ಥನೆಯನ್ನು ಹೇಳಿ. ಪ್ರೀತಿಯ ತಂದೆಯೇ, ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ನನ್ನ ಪಾಪಗಳನ್ನು ಕ್ಷಮಿಸಿ. ನನಗೋಸ್ಕರ ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ಸತ್ತನು ಮತ್ತು ಪುನಃ ಜೀವಂತವಾಗಿ ಎದ್ದನು ಎಂದು ನಾನು ನಂಬುತ್ತೇನೆ. ಇಂದಿನಿಂದ ಯೇಸುವೇ ನನ್ನ ಕರ್ತ ಮತ್ತು ರಕ್ಷಕ. ನನ್ನ ಹೃದಯಕ್ಕೆ ಬನ್ನಿ, ನನ್ನನ್ನು ಬದಲಾಯಿಸಿ. ಯೇಸುವಿನ ನಾಮದಲ್ಲಿ ಕೇಳುತ್ತೇನೆ, ಆಮೇನ್. ನೀವು ಈ ಪ್ರಾರ್ಥನೆ ಮಾಡಿದ್ದರೆ ನಿಮಗೆ ಅಭಿನಂದನೆಗಳು. ನೀವು ಈಗ ದೇವರ ಕುಟುಂಬದ ಸದಸ್ಯರು. ಪ್ರತಿದಿನ ಬೈಬಲ್ ಓದಿ, ಪ್ರಾರ್ಥಿಸಿ ಮತ್ತು ಕ್ರೈಸ್ತ ಸಮುದಾಯದೊಂದಿಗೆ ಚರ್ಚ್ ಸಂಪರ್ಕದಲ್ಲಿರಿ. ದೇವರ ಕುರಿತು ಇನ್ನಷ್ಟು ತಿಳಿಯಿರಿ. ನಿಮ್ಮ ಜೀವನಕ್ಕೆ ಯೇಸುವಿನಿಂದ ಪ್ರೇರಣೆ ಸಿಕ್ಕಿದೆ ಎಂದು ನಂಬುತ್ತೇವೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.